ಹ್ಞೂ ಹ್ಞೂ ಹೇಳ್ಕ ಬರುತ್ತಾ? ಓ ಬರುತ್ತೆ. ಅಲ್ಲಿ ಹೇಳ್ಬೇಡ, ಅಲ್ಲಿ ಹೇಳ್ಬೇಡ, ಇಲ್ಲೇ ಹೇಳ್ಕ ಫಸ್ಟ್ ಒಂದೊಂದು ಹೇಳ್ಕ, ಆಮೇಲೆ ನೋಡ್ಕೊಳ್ಳೋಣ. ಹಾಂ ಹೇಳಿ. ಹಾಂ ರೈಟ್. ಹ್ಞೂ ಪೈಪ್ ತಜ್ಞರು ನೋಡ್ರಿ, ಹೊಡಿಯೋ ಪೈಪ್ ಎಳಿಬೇಡಪ್ಪ, ಅದನ್ನು ಬಿಟ್ಬಿಡಪ್ಪ ಇರಲಿ, ಆಮೇಲೆ ಹೊಸದಾಗ ಹಾಕ್ಯಣ ಅಂತೀಯಾ? ಹ್ಞೂ ಸರಿ ಸರಿ. ಹ್ಞೂ ಅದನ್ನೇ ಹಾಕ್ಬೋದಾ? ಹೌದಾ? ಹಾಂ ಹಾಂ ಓಕೆ, ಒಂದೇ ಪೀಸ್ ಕೊಟ್ಬಿಡೋಣ ಅಲ್ಲ ಕಾಲರ್. ಹ್ಞೂ ಹೌದೌದು. ನೋಡಿ ಬಂಧುಗಳೇ, ರೈತಾಪಿ ಬಂಧುಗಳು ಯಾವ ಥರ ಕೆಲಸ ಮಾಡ್ತಾರೆ ಅನ್ನೋದನ್ನು ನೀವು ನೋಡಿ. ನಾವೇ ನಿಮ್ಮ ರೈತಾಪಿ ಬಂಧುಗಳು. ನಾನು ಅವತ್ತು ಹಿಂದಿನ ವಿಡಿಯೋದಲ್ಲಿ ರೈತ ಯಾವ ಹೃದಯ ತಜ್ಞಗಿನ್ನ ಕಡಿಮೆ ಇಲ್ಲ ಅಂತ ಹೇಳಿದ್ದೆ. ನೋಡಿ ಈಗ ಸ್ಟಂಟ್ಗಳನ್ನ ತೆಗಿತಾ ಇದ್ದೀವಿ. ನೆಲದಲ್ಲಿರುವಂತಹ ಭೂಮಿ ದೇವಿಯ ಎದೆಯಲ್ಲಿರುವಂತಹ ಸ್ಟಂಟ್ಗಳನ್ನು ನಾವು ತೆಗಿತಾ ಇದ್ದೀವಿ ನೋಡಿ. ಈಗ ಮತ್ತೆ ಜೋಡಿಸ್ಬೇಕು ಹೊಸ ಇವೆಲ್ಲ ಸ್ಟಂಟ್ಗಳು ತೆಗೆದಾಕಿದ್ವಿ ನೋಡಿ. ಈಗ ಹೊಸ ಸ್ಟಂಟ್ಗಳನ್ನ ಜೋಡಿಸ್ಬೇಕು. ಇದು ರೈತರ ಬಹುದಿನದ ನಿತ್ಯದ ಕಾಯಕ ಅಂತ ಹೇಳ್ಬೋದು. ಏನು ಅಂದರೆ ಯಾವ್ದಾದ್ರು ಟ್ರ್ಯಾಕ್ಟ್ರ್ ಓಡಾಡಿದಾಗ ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಪ್ರೆಷರ್ ವೇರಿಯೇಷನ್ ಆದಾಗ ಎಲ್ಲ ಈ ಥರ ಪೈಪ್ಗಳು ಒಡೆದೋಗ್ತವೆ. ಅವನ್ನ ರಿಪೇರಿ ಮಾಡೋಂಥ ಕೆಲಸನ ನಾವಂತೂ ಮಾಡ್ತೀವಿ ನೋಡಿ. ನನಗಿಂತ ಜಾಸ್ತಿ ಕಷ್ಟ ರೋಹನ್ ಪಟ್ಟಿದ್ದಾನೆ. ನಾನು ಆರೆ ಹಿಡ್ಕೊಂಡು ನೋಡಿ, ಇಲ್ಲೆಲ್ಲ ಇದನ್ನೆಲ್ಲ ಆರೆ ಹಿಡ್ಕೊಂಡು ಹಾಕಿದ್ದು ನಾನು ಸ್ವಲ್ಪ ಹೊತ್ತಿಗೆ.